ನಮಸ್ಕಾರ ಸ್ನೇಹಿತರೆ, ನ್ಯೂಸ್5ಗೆ ಸ್ವಾಗತ. ಮುರುಗಮಲ್ಲ ದರ್ಗಾ ಹುಂಡಿಯಲ್ಲಿ 29,55,000 ರೂಪಾಯಿ ಹಣ ಸಂಗ್ರಹ. ದರ್ಗಾ ಅಭಿವೃದ್ಧಿಪಡಿಸೋದ್ರಲ್ಲಿ ವಕ್ಫ್ ಇಲಾಖೆ ಸಂಪೂರ್ಣ ವಿಫಲ. ಅಭಿವೃದ್ಧಿ ಕುರಿತು ಪತ್ರಗಳನ್ನು ಬರೆದು ಸುಸ್ತಾಗಿರುವ ಹಾಲಿ ಸಮಿತಿ. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಹುಂಡಿ ಎಣಿಕೆ ಕಾರ್ಯಕ್ರಮ ದರ್ಗಾ ಸಮಿತಿ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ರವರ ಸಂಯುಕ್ತ ಆಶ್ರಯದಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸರ ಬಂದೋಬಸ್ತ್ನಲ್ಲಿ ಸ್ಥಳೀಯ ಕೆನರಾ ಬ್ಯಾಂಕ್ ಸಿಬ್ಬಂದಿಯ ಸಹಕಾರದೊಂದಿಗೆ ಶಾಂತಿಯುತವಾಗಿ ನಡೆಯಿತು. ಇಂದು ನಡೆದ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ 29,55,000 ರೂಪಾಯಿ ಹಣ ಸಂಗ್ರಹವಾಗಿತ್ತು. ಸಂಗ್ರಹವಾದ ಹಣವನ್ನು ಸ್ಥಳೀಯ ಕೆನರಾ ಬ್ಯಾಂಕ್ನಲ್ಲಿರುವ ವಕ್ಫ್ ಮಂಡಳಿಯ ಖಾತೆಗೆ ಜಮಾವಣೆ ಮಾಡಲಾಯಿತು. ಈ ವೇಳೆ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಮಾತನಾಡಿ, ದರ್ಗಾ ಅಭಿವೃದ್ಧಿಪಡಿಸೋದರ ಕುರಿತು ಕರ್ನಾಟಕ ರಾಜ್ಯ ವಕ್ಫ್ ಸಚಿವರಿಗೆ ಹಾಗೂ ಇಲಾಖೆಗೆ ಹಲವು ಬಾರಿ ಪತ್ರಗಳನ್ನು ಬರೆದಿದ್ರೂ ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ರಾಜ್ಯಾಧ್ಯಕ್ಷರು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. 10 ತಿಂಗಳುಗಳ ಹಿಂದೆ ನಡೆದ ಉರುಸ್ ಕಾರ್ಯಕ್ರಮದ ಅನುದಾನದ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ಅವರು, ಪುನಃ 2 ತಿಂಗಳ ನಂತರ ಉರುಸ್ ಬರುತ್ತಿದೆ. ಇವೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗ್ತಾ ಇದೆ. ಹೀಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುವಂತಹ ದಿನಗಳು ಏನೂ ದೂರವಿಲ್ಲ ಅಂತ ದೂರಿದ್ರು. ಈ ವೇಳೆ ದರ್ಗಾ ಸಮಿತಿಯ ಸದಸ್ಯರಾದ ಅಮನುಲ್ಲಾ, ಜಬೀವುಲ್ಲಾ, ಅಲ್ಲಾಬಕಾಶ್, ಅಬ್ದುಲ್ ಸಲಾಂ, ದರ್ಗಾ ಮೇಲ್ವಿಚಾರಕರಾದ ತಯ್ಯೂಬ್ ನವಾಜ್, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಅಫ್ಸಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ಜಿಲ್ಲಾ ವಕ್ಫ್ ಅಧಿಕಾರಿ ಚಿಕ್ಕಬಳ್ಳಾಪುರ. ಪ್ರತಿ 4 ತಿಂಗಳು 5 ತಿಂಗಳಿಗೆ ನಾವು ದರ್ಗಾ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಏನಿದೆ ಅದನ್ನು ಹುಂಡಿಯನ್ನು ಓಪನ್ ಮಾಡ್ತಾಯಿದ್ವಿ. ಈ ಸರಿ ಸ್ವಲ್ಪ ತಡವಾಗಿತ್ತು. ಅದಕ್ಕೆ ಕೆಲವು ಕಾರಣಗಳಿದ್ದಾವೆ. ಮತ್ತು ಇವತ್ತಿನ ದಿನ ನಾವು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದಾಗ ಒಂದು ದಿನಾಂಕ ಫಿಕ್ಸ್ ಮಾಡಿ ಇವತ್ತು ನಾವು ಹುಂಡಿಯನ್ನು ಓಪನ್ ಮಾಡಿದ್ದೀವಿ. ಇದರಲ್ಲಿ ಸುಮಾರು 29,55,000 ರೂಪಾಯಿ ಹಣ ಜಮಾ ಆಗಿದೆ. ಇದನ್ನು ನಾವು ದರ್ಗಾದ ಖಾತೆಗೆ ನಾವು ಜಮಾ ಮಾಡ್ತೀವಿ. ಇವತ್ತಿನ ದಿನ ಜಮಾ ಮಾಡ್ತೀವಿ. ಇದರಿಂದ ಮುಂದಿನ ದಿನಗಳಲ್ಲಿ ದರ್ಗಾಗೆ ಏನು ಸೌಲಭ್ಯ ಬೇಕು, ಮೂಲಭೂತ ಸೌಲಭ್ಯ ಬೇಕು, ಅದನ್ನು ಒದಗಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೆ ಮುಖ್ಯವಾಗಿ ಸ್ವಚ್ಛತೆ. ತಮ್ಮ ಮಾಧ್ಯಮಗಳಲ್ಲಿ ನಾವು ಸುಮಾರು ಸಾರಿ ಕೇಳಿದ್ದೀವಿ, ಸ್ವಚ್ಛತೆ ತುಂಬ ಇಲ್ಲಿ ಕಡಿಮೆ ಇದೆ ಅಂತ. ನಾನು ಜಿಲ್ಲಾ ವಕ್ಫ್ ಅಧಿಕಾರಿಯಾಗಿ ಬಂದು ಸುಮಾರು 1 ವಾರ ಆಯಿತು. ಅಧಿಕ ಪ್ರಭಾರವನ್ನು ಹೊರಿಸ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಯಮಿತವಾಗಿ ದರ್ಗಾಗೆ ನಾನು ಭೇಟಿ ಕೊಡ್ತೀನಿ. ಮುಖ್ಯವಾಗಿ ಶುಚಿತ್ವಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೀನಿ. ಮುಂದಿನ 2-2.5 ತಿಂಗಳಲ್ಲಿ ಮತ್ತೆ ವಾರ್ಷಿಕ ಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮ ಇದೆ. ಅದನ್ನು ವಿಜೃಂಭಣೆಯಾಗಿ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈ ವರ್ಷ ಇದಕ್ಕೆ ಸತತವಾಗಿ ಮೀಟಿಂಗ್ ಮಾಡಿ, ಪೂರ್ವಭಾವಿ ಸಭೆ ಮಾಡಿ, ಮುಂದಿನ ದಿನಗಳಲ್ಲಿ ಈ ಗಂಧೋತ್ಸವ ಏನಿದೆ, ಉರುಸ್ ಕಾರ್ಯಕ್ರಮ ಇದೆ, ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ಹಾಗೂ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ ಇಷ್ಟು ದಿವಸ ನಮಗೆ ವಕ್ಫ್ ಆಫೀಸರ್ ಇದ್ದರೂ ಕೈಗೆ ಸಿಗ್ತಾ ಇರಲಿಲ್ಲ. ಈಗಾಗಲೇ ನಮ್ಮ ನವೀದ್ ಸರ್ ಅವರು ಬಂದಿದ್ದಾರೆ. ಇವ್ರಿಗೆ ಏನೂ ಮಾತಾಡೋಕ್ಕಾಗಲ್ಲ. ನಾನು ಒಂದು ವಿನಂತಿ ಮಾಡೋದೇನೆಂದರೆ, ನಮ್ಮ ಎಲ್ಲ ಆಡಳಿತ ಸಮಿತಿಯವರಿಂದ ಏನಾದರೂ ಇಲ್ಲಿ ದರ್ಗಾ ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚಿನ ಒತ್ತಡ ಕೊಡಿ. ಯಾಕೆಂತ ಹೇಳಿದರೆ, ಇದು ಪ್ರವಾಸೋದ್ಯಮ ಇಲಾಖೆಗೆ ಸೇರಿರ್ತಕ್ಕಂಥ ದರ್ಗಾ. ಪ್ರತಿದಿನ 5,000ದಿಂದ 10,000 ಜನ ಬರ್ತದ್ದು. ಅಮಾವಾಸ್ಯೆ ದಿನ ಅಂದರೆ 20,000ರಿಂದ 25,000 ಜನ ಬರ್ತಕ್ಕಂಥದ್ದು. ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ನಾವು ಸುಮಾರು 5 ವರ್ಷಗಳಿಂದ ಒಂದೇ ಸಮನೆ ಲೆಟರ್ಗಳನ್ನು ಕಳಿಸ್ತಾ ಇದ್ದೀವಿ. ಸಚಿವರಿಗಾಗಲಿ, ವಕ್ಫ್ ಸಚಿವರಿಗಾಗಲಿ, ನಮ್ಮ CEO ಅವ್ರಿಗಾಗಲಿ, ನಮ್ಮ ವಕ್ಫ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕ್ಫ್ ಅಧ್ಯಕ್ಷರಿಗಾಗಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದರೆ, ಕಳೆದ 10 ತಿಂಗಳಾಗಿದೆ ನಾವು ಉರುಸ್ ಆಚರಣೆ ಮಾಡಿ. ಅದರ ಹಣ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ. ಇವಾಗ ಮತ್ತೆ 2 ತಿಂಗಳಲ್ಲಿ ಉರುಸ್ ಆಚರಣೆ ಬರ್ತಾ ಇದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಇಡೀ ಮುರುಗಮಲ್ಲ ಹಾಗೂ ಮುರುಗಮಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ತಿರುಗಿ ಬೀಳುವಂಥ ಸನ್ನಿವೇಶ ಉದ್ಭವ ಆಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ. ಒಂದು ನಮ್ಮ ಸಮಿತಿಯ ಜೊತೆ ಸಮಾಲೋಚನೆ ನಡೆಸಿ ಇಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನು ಸವಲತ್ತನ್ನು ಮಾಡಿಕೊಡ್ಬೇಕು, ನೀರಿನ ಸಮಸ್ಯೆ ಎಷ್ಟಾಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ. 1000 ಜನ ಬರ್ತಾ ಇದ್ದಾರೆ. ಒಂದೇ ಒಂದು ಬೋರ್ವೆಲ್ ನಡೀತಾ ಇದೆ. ನೀರಿನ ಸಮಸ್ಯೆ ಭಾಳಷ್ಟಿದೆ. ಒಂದು ವಾಹನ ನಿಲುಗಡೆಗೆ ಸಮಸ್ಯೆ ಆಗ್ತಾ ಇದೆ. ಶುಚಿತ್ವ ಅನ್ನೋದೇ ಇಲ್ಲ. ಸುಮಾರು 8 ತಿಂಗಳಾಗಿದೆ ನಮ್ಮ ಗ್ರಾಮ ಪಂಚಾಯತಿಯವರಿಗೆ 15,000 ರೂಪಾಯಿ ಪ್ರತಿ ತಿಂಗಳು ನಾವು ಕಸ ವಿಲೇವಾರಿ ಮಾಡೋದಕ್ಕೆ ಫಿಕ್ಸ್ ಮಾಡಿದ್ವಿ. ಅದು ಇವತ್ತಿಗೆ 8 ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ. ಈ ರೀತಿ ಮಾಡಿದ್ರೆ ಯಾವ ರೀತಿ ಆಗುತ್ತೆ? ಇಲ್ಲಿ ಸ್ವಚ್ಛತಾ ಸಿಬ್ಬಂದಿಗೆ ಬರೀ 8,000 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ದಿವಸಕ್ಕೆ ಎಷ್ಟಾಯಿತು ಲೆಕ್ಕ? ಯಾವ ರೀತಿ ಅವ್ರ ಹತ್ರ ನಾವು ಕೆಲಸ ಮಾಡಿಸ್ಕೊಳ್ಳೋದು? ಈ ಎಲ್ಲ ಸಮಸ್ಯೆಗಳಿದ್ದಾವೆ. ದಯವಿಟ್ಟು ನೀವು ಸಹಕಾರ ಮಾಡಿ. ನಮ್ಮ ಆಡಳಿತ ಸಮಿತಿಯಗೂ ಸಹ
ಕರೆದುಕೊಂಡು ಚಿಕ್ಕಬಳ್ಳಾಪುರದವ್ರಿಗೂ ಕರೆಸ್ಕೊಂಡು ಒಂದು ಮೀಟಿಂಗನ್ನು ಫಿಕ್ಸ್ ಮಾಡಿ ಮುರುಗಮಲ್ಲ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ವಿನಂತಿ ಮಾಡ್ತಾ ಕೃತಜ್ಞತೆಗಳನ್ನು. ಸಲಹಾ ಸಮಿತಿ ಇವತ್ತು ಏನು ಮೂರು 4 ತಿಂಗಳಿಗೊಮ್ಮೆ ಹುಂಡಿ ಓಪನ್ ಆಗ್ತಾ ಇದ್ದಿದ್ದು ಇವತ್ತು ಸುಮಾರು 5 ರಿಂದ 6 ತಿಂಗಳಾಗಿದೆ, 6-7 ತಿಂಗಳಾಗಿದೆ. ಕಾರಣಾಂತರದಿಂದ ಡಿಲೇ ಆಗಿದೆ. ಇದರಿಂದ ಸ್ವಲ್ಪ 29,45,400 ರೂಪಾಯಿ ಇವತ್ತು ಹುಂಡಿಯಲ್ಲಿ ಕಲೆಕ್ಟ್ ಆಗಿದೆ. ಅದನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ. ಆಮೇಲೆ ಇಲ್ಲಿನ ಅಭಿವೃದ್ಧಿಗೆ ವಿಶೇಷವಾಗಿ ನಮ್ಮ ಸ್ಥಳೀಯ ಶಾಸಕರು ಆಮೇಲೆ ಸಚಿವರಾಗಿದ್ದಾರೆ, ಸರ್ಕಾರ ಇದೆ, ಜಾಸ್ತಿ ಅಭಿವೃದ್ಧಿ ಆಗಬೇಕಾಗಿರೋಂಥ ಪ್ರದೇಶ ಇದು. ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋಂಥದ್ದು ಜಾಗ ಇದು. ಇದರ ಮೇಲೆ ತಾವು ಗಮನ ಹರಿಸಿ ಸ್ವಲ್ಪ ಆದಷ್ಟು ವಿಶೇಷ ಅನುದಾನವನ್ನು ತೊಗೊಂಡ್ಬಂದು ಅಭಿವೃದ್ಧಿ ಕೆಲಸವನ್ನು ತಮ್ಮಲ್ಲಿ ಈ ವಿಡಿಯೋ ಮುಖಾಂತರ ಒಂದು ಮನವಿ.